ಗಂಗೆಯ ಅಗಲಿಕೆಯ ನಂತರ ರಾಜ ಶಂತನುವಿನ ಜೀವನದಲ್ಲಿ ಒಂದು ಖಾಲಿತನ ನೆಲೆಸಿತ್ತು. ಒಂದು ದಿನ ಅವನು ಗಂಗೆಯ ತೀರದಲ್ಲಿ ನಡೆಯುತ್ತಿದ್ದಾಗ ಒಂದು ದೋಣಿಯಲ್ಲಿ ಒಬ್ಬ ಸುಂದರ ಯುವತಿ ಇದ್ದಳು. ಅವಳ ಮುಖದಲ್ಲಿ ಸರಳತೆ, ಕಣ್ಣಲ್ಲಿ ಆಳವಾದ ರಹಸ್ಯ. ಅವಳು ಸತ್ಯವತಿ. ಶಂತನುವಿನ ಹೃದಯ ಅಜ್ಞಾತವಾಗಿ ತಲ್ಲಣಗೊಂಡಿತು. ಶಂತನು ಸತ್ಯವತಿಯನ್ನು ಪ್ರೀತಿಸಿದ. ಆದರೆ ರಾಜನಾಗಿದ್ದರೂ ಅವಳನ್ನು ಕೇಳುವ ಧೈರ್ಯವಿರಲಿಲ್ಲ. ಅವನ ಮನಸ್ಸಿನಲ್ಲಿ ಯುದ್ಧ, ಮುಖದಲ್ಲಿ ಮೌನ. ದಿನದಿಂದ ದಿನಕ್ಕೆ ಶಂತನುವಿನ ಆರೋಗ್ಯ ಕುಸಿಯಿತು. ಮಂತ್ರಿಗಳು ಚಿಂತಿತರಾದರು, ಆದರೆ ಕಾರಣ ಯಾರಿಗೂ ತಿಳಿಯಲಿಲ್ಲ. ತಂದೆಯ ದುಃಖ ಮಗನ ಕಣ್ಣಿಗೆ ಬಿತ್ತು. ದೇವವ್ರತ, ಧರ್ಮ, ಶಿಸ್ತು, ತ್ಯಾಗದ ರೂಪ. ಅವನು ಮುಂದೆ ಬಂದು ಕೇಳಿದ, ತಂದೆ, ನಿಮ್ಮ ಮುಖದಲ್ಲಿ ನಗು ಕಾಣುವುದಿಲ್ಲ. ನಿಮ್ಮ ದುಃಖಕ್ಕೆ ಕಾರಣವೇನು? ಶಂತನು ಮೌನ, ಕಣ್ಣಲ್ಲಿ ನೀರು. ಸತ್ಯವತಿಯ ರಹಸ್ಯ ತಿಳಿಯಲು ದೇವವ್ರತ ನದಿಗೀರಕ್ಕೆ ಹೋದ. ಅಲ್ಲಿ ಅವನು ಸತ್ಯವತಿಯ ತಂದೆ ದಾಶರಾಜನನ್ನು ಕಂಡನು. ದೇವವ್ರತ, ನನ್ನ ತಂದೆ ಶಂತನು ನಿಮ್ಮ ಮಗಳನ್ನು ಪ್ರೀತಿಸುತ್ತಾರೆ. ಅವರ ವಿವಾಹಕ್ಕೆ ನಿಮ್ಮ ಒಪ್ಪಿಗೆ ಬೇಕು. ದಾಶರಾಜ, ಒಪ್ಪಿಗೆ ಇದೆ, ಆದರೆ ಒಂದು ಷರತ್ತು. ನನ್ನ ಮಗಳು ಹಸ್ತಿನಾಪುರದ ರಾಣಿಯಾಗಬೇಕು ಮತ್ತು ಅವಳ ಮಗನೇ ಕುರುವಂಶದ ರಾಜನಾಗಬೇಕು. ಈ ಮಾತು ಕುರುವಂಶದ ಭವಿಷ್ಯವನ್ನೇ ಕಂಪಿಸುವಂತಿತ್ತು. ದೇವವ್ರತ ಕ್ಷಣವೂ ಹಿಂಜರಿಯಲಿಲ್ಲ. ಅವನಿಗೆ ತಂದೆಯ ಸಂತೋಷವೇ ಸಿಂಹಾಸನಕ್ಕಿಂತ ದೊಡ್ಡದು. ಅವನ ಮನಸ್ಸಿನಲ್ಲಿ ಒಂದೇ ಮಾತು, ನಾನು ತ್ಯಾಗ ಮಾಡುತ್ತೇನೆ. ಗಂಗೆಯ ತೀರದಲ್ಲಿ ಆಕಾಶ ಭೂಮಿ ಸಾಕ್ಷಿಯಾಗಿ ದೇವವ್ರತ ಮಹಾಪ್ರತಿಜ್ಞೆ ಮಾಡಿದನು. ಈ ಕ್ಷಣದಿಂದ ನಾನು ಸಿಂಹಾಸನವನ್ನು ತ್ಯಜಿಸುತ್ತೇನೆ. ನಾನು ಜೀವನ ಪೂರ್ತಿ ಬ್ರಹ್ಮಚರ್ಯ ವ್ರತ ವಹಿಸುತ್ತೇನೆ. ನಾನು ಮದುವೆಯಾಗುವುದಿಲ್ಲ. ನನಗೆ ಸಂತಾನವಿರದು. ಸತ್ಯವತಿಯ ಮಗನೇ ಕುರುವಂಶದ ರಾಜನಾಗಲಿ. ಆಕಾಶ ನಡುಗಿತು. ಮೋಡಗಳು ಗುಡುಗಿದವು. ದೇವತೆಗಳು ಆಶ್ಚರ್ಯಗೊಂಡರು. ಇಂತಹ ಭೀಕರ ಪ್ರತಿಜ್ಞೆ ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ. ಆ ಕ್ಷಣದಿಂದ ದೇವವ್ರತನು ಭೀಷ್ಮನಾದನು. ಮಗನ ತ್ಯಾಗ ನೋಡಿ ಶಂತನುವಿನ ಕಣ್ಣು ತುಂಬಿತು. ಅವನು ಭೀಷ್ಮನ ಕೈ ಹಿಡಿದು ಹೇಳಿದರು, ನೀನು ಬಯಸುವ ಕ್ಷಣದಲ್ಲೇ ಮರಣ ಹೊಂದುವ ವರವನ್ನು ನಿನಗೆ ನೀಡುತ್ತೇನೆ. ಇಚ್ಛಾಮರಣ ವರವನ್ನು ಕೊಟ್ಟನು. ಭೀಷ್ಮನ ಪ್ರತಿಜ್ಞೆ ಕುರುವಂಶವನ್ನು ಉಳಿಸಿತು. ಆದರೆ ಅದೇ ಪ್ರತಿಜ್ಞೆ ಭವಿಷ್ಯದ ಮಹಾಯುದ್ಧದ ಬೀಜವಾಯಿತು. ತ್ಯಾಗ, ಧರ್ಮ ಮತ್ತು ವಿಧಿ ಇವೆಲ್ಲವೂ ಒಂದೇ ರೇಖೆಯಲ್ಲಿ ಸೇರಿದಾಗ ಹುಟ್ಟಿದ ಕಥೆಯೇ ಮಹಾಭಾರತ.